ಬಸವ ಜಯಂತಿ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ನಮ್ಮ ಮನೇಲಿ ನಮ್ಮ ತಾಯಿ ತುಂಬಾ ದೊಡ್ಡ ಫ್ಯಾನ್ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು. ನಾನೇನೋ ಸೂಪರ್ ಕಷ್ಟಪಟ್ಟು ಬಂದಿದ್ದೀನಿ, ನಾನು ಬಹಳ ಗ್ರೇಟ್ ಆಕ್ಟರ್ ಅನ್ನೋ ಫೀಲಿಂಗ್ ಅಲ್ಲಿ ನಾನು ಇರ್ತೀನಿ. ಸಣ್ಣ ಎಕ್ಸಾಂಪಲ್ ಕೊಡಬೇಕಂದ್ರೆ ಒಂದ್ಸಲ ಮೊಗ್ಗಿನ ಮನಸ್ಸು ಅನ್ನೋ ಸಿನಿಮಾ ಶೂಟಿಂಗ್ ಅಲ್ಲಿ ಯಾಣ ಅನ್ನೋ ಒಂದು ಜಾಗಕ್ಕೆ 4 ಕಿಲೋಮೀಟರ್ ನಡ್ಕೊಂಡು ಹೋಗಿದ್ವಿ ನಾವು. ನಾನ್ ಮನೆಗೆ ಬಂದ್ಬಿಟ್ಟು ಹೇಳಿದೆ, ಅಮ್ಮ 4 ಕಿಲೋಮೀಟರ್ ನಾನು ಇವತ್ತು ನಡ್ಕೊಂಡು ಹೋಗಿ ಶೂಟಿಂಗ್ ಮಾಡ್ಕೊಂಡ್ ಬಂದಿದ್ದೀನಿ, ಎಷ್ಟು ಕಷ್ಟಪಡ್ತಿದ್ದೀನಿ ನಾನು ಅಂತ. ಅದಕ್ಕೆ ನಮ್ಮ ತಾಯಿ ಅಂದ್ರು, ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಮುತ್ತಿನ ಕತೆ ಟೈಮಲ್ಲಿ 14 ಕಿಲೋಮೀಟರ್ ನಡ್ಕೊಂಡು ಹೋದ್ರಂತೆ. ಈಗ ರೋಡ್ ಮಾಡಿ ನಿಮ್ಗೆ ಈಸಿ ಮಾಡಿಬಿಟ್ಟಿದ್ದಾರೆ, ಅದೇ ಕಷ್ಟ ಅಂತ ಹೇಳ್ತಿದ್ಯಾ? ಅಣ್ಣವ್ರು 14 ಕಿಲೋಮೀಟರ್ ನಡ್ಕೊಂಡು ಹೋಗಿದ್ರಂತೆ ಅಂತ. ಆ ರೀತಿ ನಮಗಿಂತ ತುಂಬಾ ದೂರ, ತುಂಬಾ ಕಷ್ಟಪಟ್ಟು ನಿಮ್ಮೆಲ್ಲರ ಜನಮಾನಸದಲ್ಲಿ ಬೆರ್ತಿರೋರವರು ನಮ್ಮ ಮನೆಗಳಲ್ಲಿ ಅವ್ರ ಎಕ್ಸಾಂಪಲ್ ಕೊಟ್ಕೊಂಡೆ ನಮ್ನೆಲ್ಲ ಆಗಾಗ ಎಚ್ಚರಿಸ್ತಾ ಇರ್ತಾರೆ. ಅವರ ಬಂಗಾರದ ಮನುಷ್ಯ ಚಿತ್ರ ನೋಡಿ ಇಡೀ ರಾಜ್ಯನೇ ಕೆಲಸ ಶುರು ಮಾಡ್ಕೊಂಡಿದೆ ಒಳ್ಳೆ ಕೆಲಸ ಮಾಡೋದಕ್ಕೆ. ನನಗೂ ಅದೇ ಸ್ಫೂರ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಳ್ಳೇದಾಗ್ಲಿ, ನೀವು ಎಲ್ಲರೂ ಅದ್ರಿಂದ ಇನ್ಸ್ಪೈರ್ ಆಗಿ ಒಳ್ಳೆ ಕೆಲಸ ಮಾಡಿ ಅನ್ನೋದು ನನ್ನ ಒಂದು ಆಸೆ.